ಶುಭೋದಯ. ಇವತ್ತಿನ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ. ದೋಸೆಗೆ ಆಲೂಗೆಡ್ಡೆ ಪಲ್ಯ ಮತ್ತೆ ಚಟ್ನಿ ಇದೆರಡು ಬೆಸ್ಟ್ ಕಾಂಬಿನೇಷನ್ ಅನ್ಸುತ್ತೆ, ಅದಕ್ಕೆ ಅದನ್ನೇ ಮಾಡ್ತೀನಿ. ಹಾಗೆ ಇವತ್ತು ವಾರ ಇರೋದ್ರಿಂದ ನಮ್ಮ ಮನೆಯವ್ರು ಬಂದು ಹೂವು ಮತ್ತೆ ಬಾಳೆನೂ ತಂದು ಕೊಟ್ಬಿಟ್ಟು ಹೋದ್ರು. ಅವರು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಟಿಫನ್ ಹಾಕೊಂಡು ತಿಂತಿದ್ದೆ. ಅಷ್ಟರಲ್ಲಿ ಅವ್ರು ಫೋನ್ ಮಾಡಿದ್ರು, ನಾನು ಬ್ಲೂಟೂತ್ ಮರ್ತು ಬಂದಿದ್ದೀನಿ ಅಂತ. ಸರಿ ಆಯ್ತು, ಕೊಟ್ಬಿಟ್ಟು ಬರೋಣ ಅಂತೇಳಿ ಹೋಗಿ ಬ್ಲೂಟೂತ್ ಕೊಟ್ಬಿಟ್ಟು ಮತ್ತೆ ಮನೆಗೆ ಬಂದು ರೆಸ್ಟ್ ಮಾಡಿ ಸಂಜೆ ಸ್ನಾಕ್ಸಿಗೆ ಅಂತೇಳಿ ಕಡಲೆಪುರಿ ಇತ್ತು, ಅದನ್ನ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅವ್ರಿಗೆ ಟೀ ಜೊತೆ ಇಲ್ಲ ಕಾಫಿ ಜೊತೆ ಏನಾದ್ರು ತಿಂತಾ ಇರಬೇಕು, ಅದು ಅಭ್ಯಾಸ. ಹಾಗೆ ಅಮ್ಮ ಕೆಲಸ ಮುಗಿಸ್ಕೊಂಡು ಬರ್ತಾ ಈರುಳ್ಳಿ ಮತ್ತೆ ಅದ್ರ ಜೊತೆ ಕುರುಮ್ ತಿಂಡಿ ತಂದಿದ್ರು ನನಗೆ. ಅದನ್ನೆಲ್ಲ ಎತ್ತಿಕ್ಕಿ ರೆಡಿಯಾಗಿ ನಾವಿವಾಗ ಅಯ್ಯಪ್ಪ ಸ್ವಾಮಿ ಭಜನೆಗೆ ಹೋಗ್ಬೇಕಿತ್ತು, ಅಲ್ಲಿಗೆ ಹೋಗ್ತಾ ಇದೀವಿ. ನಾವು ಹೋಗೋಷ್ಟ್ರಲ್ಲಿ ಲೇಟ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಇನ್ನು ಅವಾಗ ನಾವು ಹೋಗೋದಕ್ಕೂ 10 ನಿಮಿಷ ಮುಂಚೆ ಭಜನೆ ಸ್ಟಾರ್ಟ್ ಮಾಡಿದ್ರು. ಬರೀ ದೀಪಗಳು ಬೆಳ್ಕಲೆ ಅಯ್ಯಪ್ಪ ಸ್ವಾಮಿ ತುಂಬಾ ಚೆನ್ನಾಗಿ ಕಾಣಿಸಿದ್ರು. ಪೂಜೆ ಎಲ್ಲ ಆದ್ಮೇಲೆ ಒಳಗೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಊಟಕ್ಕೆ ಬಂದ್ವಿ. ಊಟದಲ್ಲಿ ಏನ್ ಸ್ಪೆಷಲ್ ಅಪ್ಪ ಅಂದ್ರೆ, ಇವ್ರು ಮಾಲೆ ಹಾಕಿ 18 ವರ್ಷ ಆಗಿತ್ತಂತೆ, ಅದಕ್ಕೆ 18 ತರ ವೆರೈಟಿ ಊಟ ಮಾಡಿಸಿದ್ರು. ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದ್ರ ಜೊತೆ 3 ಪ್ರಸಾದನೂ ಸೇರಿ 21 ತರ ಐಟಮ್ ಆಗಿತ್ತು. ಇವತ್ತಿನ ದಿನ ಇಷ್ಟ. ಎಲ್ರಿಗೂ ಓಕೆ, ಬಾಯ್.